ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಜೆಡಿಎಸ್ ಪಕ್ಷದಿಂದ ಹಿರಿಯ ಶಾಸಕ ಮಾಜಿ ಸಚಿವ ಜಿಟಿ ದೇವೇಗೌಡ ಔಟ್. ನಮ್ಮ ಪಕ್ಷದಲ್ಲಿ ಜಿಟಿ ದೇವೇಗೌಡ ಇರೋದಿಲ್ಲ ಅಂದ ಎಚ್.ಡಿ. ಕುಮಾರಸ್ವಾಮಿ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆದ ಹಿನ್ನೆಲೆ ಕ್ರಮ. ನಾನು ಈಗಾಗಲೇ ಎಲ್ಲ ರೀತಿಯ ತೀರ್ಮಾನ ತೆಗೆದುಕೊಂಡಿದ್ದೇನೆ. ನಮ್ಮ ತಂದೆಯವರು ಹೇಳಿದ್ರು ಕೂಡ ನಾನು ಕೇಳೋದಿಲ್ಲ. ಯಾರು ಏನೇ ಹೇಳಿದ್ರು ಅಂತಿಮ ತೀರ್ಮಾನ ನನ್ನದೇ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷರು ಕೂಡ ಹೌದು. ಅವರು ನನ್ನ ಹತ್ರ ಅವ್ರ ಹೆಸರೇ ತರಬೇಡಿ. ನಾನು ಕಳೆದ 1.5 ವರ್ಷದಲ್ಲಿ ಅವ್ರ ಬಗ್ಗೆ ನಾನೇನಾದ್ರು ಮಾತನಾಡಿದ್ದೀನ? ಮೊನ್ನೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಭೆ ಆಯಿತು, ಅವ್ರ ಹೆಸರನ್ನ ಏನಾದ್ರು ಎತ್ತಿದ್ದ? ನಾನು ಅವ್ರ ಹೆಸರ ಬಗ್ಗೆ ಚರ್ಚೆ ಮಾಡೋದೇ ಬೇಡ. ಒಂದು ನಿಮಿಷ ಬ್ರದರ್, ಅಂತಿಮವಾಗಿ ಯಾರೇ ಹೋಗಿ ಚರ್ಚೆ ಮಾಡಿದ್ರು ಅಂತಿಮವಾದ ನಿರ್ಣಯ ನನ್ನ ಕಾರ್ಯಕರ್ತರ ಅಭಿಪ್ರಾಯಗಳೇನಿದೆ ಅದನ್ನ ಇಟ್ಕೊಂಡು ನಾನೇ ತೀರ್ಮಾನ ಮಾಡ್ತೀನಿ. ಅವ್ರು ಯಾರು ವೈಯಕ್ತಿಕವಾಗಿ ಅವರವರು ಆತ್ಮೀಯತೆ ಏನು ಇಟ್ಕೊಂಡಿರ್ತಾರೆ ಅದ್ರ ಮೇಲೆ ಹೋಗಿ ಪಾಪ ಏನು ಚರ್ಚೆ ಮಾಡ್ಕೋಬಹುದು. ಆದ್ರೆ ಪಕ್ಷದಲ್ಲಿ ಅಂತಿಮ ನಿರ್ಣಯ ನಾನೇ ಮಾಡಬೇಕಾದಂತ ಅನಿವಾರ್ಯತೆ ನನಗೆ ಸೃಷ್ಟಿ ಮಾಡಿದ್ದಾರೆಲ್ಲ. ನಾನು ಎಷ್ಟು ಬಾರಿ ಹೇಳಿದ್ದೀನಿ ಅವ್ರ ಬಗ್ಗೆ ಚರ್ಚೆನೆ ಮಾಡಬೇಡಿ ನನ್ನ ಹತ್ರ ಅಂತ ಹೇಳಿದ್ದೀನಿ. ಯಾಕೆಂದ್ರೆ ನನಗೆ ಈ ಹೊಸದಾಗಿ ಅನುಭವ ಆಗಿರೋದಲ್ಲ, 3 ಬಾರಿ ಅನುಭವ ಆಗಿದೆ. 2006ರಲ್ಲಿ ಏನಾಯ್ತು, ಆಮೇಲಿಂದ 13ಕ್ಕೆ ಬಂದ್ರು, ಆಮೇಲೆ ಮತ್ತೆ ಆಗೇನೇನು ನಡೀತು, ಮತ್ತಾಮೇಲೆ 18ಕ್ಕೆ ಏನಾಯ್ತು, 23ಕ್ಕೆ ಏನಾಯ್ತು, ಎಲ್ಲ ನೋಡಿದ್ದೀನಿ. ವೈಯಕ್ತಿಕವಾಗಿ ನಾನು ಏನು ಚರ್ಚೆ ಮಾಡಕ್ ಹೋಗಲ್ಲ. ನನಗದ್ರ ಅನುಭವಗಳಾಗಿದೆ. 2006 ಪಾರ್ಲಿಮೆಂಟ್ ಅಸೆಂಬ್ಲಿ ಇಲ್ಲಿ ಬೈ ಎಲೆಕ್ಷನ್ ಆಯ್ತಲ್ಲ, ಅಲ್ಲಿಂದಲೇ ನನಗೆ ಅನುಭವ ಆಗಿದೆ ಅವ್ರು ಯಾವ ರೀತಿ ಇದ್ದಾರೆ ಅಂತ ಹೇಳಿ. ಇವತ್ತಿನವರಿಗೆ ಏನಾದರೂ ನೀವು ಆ ವಿಷಯದಲ್ಲಿ ನನ್ನ ಸ್ಟ್ಯಾಂಡ್ ಏನಿದೆ, ನೀವು ಹಲವಾರು ಬಾರಿ ಕೇಳಿದ್ದೀರಿ, ನನ್ನ ಸ್ಟ್ಯಾಂಡ್ ಏನು ಅನ್ನೋದು ಹೇಳ್ಬಿಟ್ಟಿದ್ದೀನಿ. ಅದರಿಂದ ನನಗೆ ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾರು ಒತ್ತಡಗಳಿದ್ರು, ನಮ್ಮ ಲೀಡರ್ಗಳು ಬಹಳ ಜನ ಒತ್ತಡ ಹಾಕಿದ್ರು, ನಾನು ಅವ್ರಿಗೆ ಏನು ಹೇಳಿದ್ದೀನಿ ನಮ್ಮ ಲೀಡರ್ಗಳಿಗೆ ಗೊತ್ತು. ಪಾಪ ಅದೋ ದೊಡ್ಡ ಗೌಡ್ರದ್ದು ಅದೇ ಹೇಳಿದ್ನಲ್ಲ, ಅವ್ರಿಗೂ ಅತಿಯಾದಂತ ಕೆಲವ್ರ ಮೇಲೆ ನಂಬಿಕೆ ಇಟ್ಕೊಂಡವ್ರಲ್ಲ. ಆ ನಂಬಿಕೆ ಏನು ಅಂತಕ್ಕಂಥದ್ದು ಅವ್ರಿಗೆ 70 ವರ್ಷದಲ್ಲಿ ಆಗಿರ್ತಕ್ಕಂಥ ಹಲವಾರು ಪೆಟ್ಟು ಮೇಲೆ ಪೆಟ್ಟು ಬಿದ್ರು ಅಯ್ಯೋ ಏನೋ ಪಕ್ಷಕ್ಕೆ ಏನಾದ್ರು ತೊಂದರೆ ಆಗಬಾರ್ದು ನಾವ್ ಈ ತರ ಕಳಿಸ್ಬಿಟ್ರೆ ಅಂತ ಹೇಳಿ ಏನೋ ಒಂದು ಅವರಿಗೆ ವ್ಯಾಮೋಹ. ಆ ವ್ಯಾಮೋಹದಲ್ಲಿ ಅವ್ರ ಪಾಪ ಎಲ್ಲರನ್ನು ಉಳಿಸ್ಕೋಬೇಕು ಅಂತ ಟ್ರೈ ಮಾಡ್ತಾರೆ. ಆದ್ರೆ ಆ ದೇವೇಗೌಡರು ಇಟ್ಕೊಂಡಿರ್ತಕ್ಕಂಥ ದೇವೇಗೌಡರು, ಈ ದೇವೇಗೌಡರಲ್ಲ, ಅಲ್ಲಿ ಬೆಂಗಳೂರಿದಲ್ಲ ಆ ದೇವೇಗೌಡರು, ಅವರು ಇಟ್ಕೊಂಡಿರ್ತಕ್ಕಂಥ ಒಂದು ಆತ್ಮೀಯತೆ, ವ್ಯಾಮೋಹ, ಒಂದು ನಂಬಿಕೆ ಉಳಿಸ್ಕೊಳ್ಳದೆ ಇದ್ರೆ ಏನ್ ಮಾಡಕೈತಿ? ಇಲ್ಲ, ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಬರೀ ಇದೊಂದೇ ಅಲ್ಲ, ಹಲವಾರು ಕ್ಷೇತ್ರದಲ್ಲಿ ಇದೇ ಇದೆ ಅವರಿಗೆ, ದೇವೇಗೌಡರಿಗೆ. ಏನ್ ಮಾಡೋದು? ನಾವು ಕೊನೆಗೆ ನೀವು ಹೇಳದಂಗೆ ಅವರಿಗೆ ಗೌರವ ಕೊಡಬೇಕು ಅಂತೇಳಿ ಕೆಲವು ವಿಷಯದಲ್ಲಿ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ತಲೆಬಾಗಿದ್ದೇವೆ. ನಿಮ್ಗೆ ಹೇಳಬೇಕು ಅನ್ನೋದಾದ್ರೆ, ನಾನು 1 ಬಾರಿ ತಗೊಂಡಂತ ನಿರ್ಧಾರ ಅವರ ಅಭಿಪ್ರಾಯಗಳಿಗೆ ವಿರುದ್ಧವಾಗಿ ನಿಮಗೆ ಗೊತ್ತು, 100 ಬಾರಿ ಹೇಳಿದ್ದೀನಿ 2006. ಆದ್ರೆ ಆ ನಿರ್ಧಾರ ನಾನು ತೆಗೆದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.